ಗುಡ್ ಮಾರ್ನಿಂಗ್ ಸುಬಿ. ಅರೆ ಇಸ್ಕಿ, ನಿನಗೆ ಹಗಲು ರಾತ್ರಿ ಮನೆ ಮಠ ಏನೂ ಇಲ್ವಾ? ಯಾಕೆ ಯಾವಾಗ್ಲೂ ಇಲ್ಲೇ ಇರ್ತೀಯ ಮಳ್ಳಿ ತರ? ಇನ್ನೇನ್ ಮಳ್ಳಿ, ನಮ್ಮ ಮನೆಗ್ ಬಾ ಅಂದ್ರೆ ನೀನ್ ಬರಲ್ಲ ಅಂತ್ಯ. ಅದಕ್ಕೆ ನನ್ಗೇನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ. ಅರೆ ಇಸ್ಕಿ, ನಿಂದೊಳ್ಳೆ ಕತೆ ಆಯ್ತಲ್ಲ. ನಾನ್ ನಿಮ್ ಮನೆ ತವ ಬಂದ್ರೆ ನಿಮ್ ಮನೆ ಕೆಲ್ಸದವ್ರು ಆ ಡುಮ್ಮಿ ನನ್ನ ಓಡಿಸ್ತಾರೆ. ನೀನ್ ನೋಡಿದ್ರೆ ಬೇ 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 ಅಂತ್ಯ. ನಾನ್ ಯಾಕೆ ಬರ್ಲಿ ಅಲ್ಲಿಗೆ? ಅವ್ರಿಂದ ಆಚೆ ದಬಸ್ಕೊಳಕ್ ಬರ್ಲಾ? ಅವತ್ ನೀನು ನಮ್ಮ ಮನೆಗ್ ಫಸ್ಟ್ ಟೈಮ್ ಬಂದಾಗ ಕಳ್ಳಿ ತರ ಬಂದಿದ್ದೆ ಅಲ್ಲ, ಹಾಗೆ ಬಾ. ಬಂದ್ಬಿಡ್ತೀನಿ. ನನ್ಗೇನ್ ಬೇರೆ ಇಲ್ಲಿ ಕೆಲ್ಸ ಇಲ್ವಾ? ನೀನ್ ಮಾಟ್ ಕಟ್ಕೊಂಡ್ರೆ ಅಟ್ಟೆಯ ಎಷ್ಟು ಕೊಬ್ಬು ನನ್ಗೆ. ಈಗ ನಾನ್ ಸರಿಯಾಗಿ ಇದ್ದಿದ್ರೆ ನೀನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದೆ. ಅದೇ ತನಕ ನಾನೇನ್ ಕಳ್ಳ ಪುಡಿ ತಿನ್ಕೊಂಡು ಕೂತಿರ್ತೀನ? ಏನ್ ಮಾಡ್ತಿದ್ದೆ? ನನ್ ಬಗ್ಗೆ ನಿನ್ ಗೊತ್ತಿಲ್ಲ. ನೀನೇನ್ ಡಾನಾ? ಅಲ್ಲ, ಕರಾಟರ್ ಕಿಂಗು. ಕಿಂಗ ನೀನು ಗರ್ಲು, ಕಿಂಗ್ ಆಗಕ್ಕಾಗಲ್ಲ, ಕ್ವೀನ್ ಆಗ್ತೀಯ. ಅದೇ ಅದೇ ನೋಡ್ತೀಯಾ? ಎಂತ ನೀನು ಬೆಳಗ್ಗೆ ಬೆಳಗ್ಗೆ? ಹಿಂಗಲ್ಲ ಪುಟ್ಲಿಂಗು, ಹೋಗ್ ಹೋಗು. ನೀನ್ ನನ್ಗೆ ತಾನೇ ಹೊಡೆಯೋ ತರ ಮಾಡ್ತೋರ್ಸಿದ್ದು, ಈಗ ನನಗಲ್ಲ ಅಂತ್ಯ. ಅಯ್ಯೋ ನಿನ್ಗಲ್ಲ ಕಳ್ಳ, ಮತ್ತೆ ಯಾರಿಗೆ? ಯಾರಿದ್ದಾರೆ ಇಲ್ಲಿ? ನಗ್ತಾ ಇದ್ಯಾ? ಗೂಬೆ. ನನ್ಗೆ ಗೂಬೆ ಅಂತ್ಯ? ಹೆಂಗುಂಟು ಮೈಗೆ? ನೀನಲ್ಲ ಪುಟ್ಲಿಂಗು, ಮತ್ಯಾರ್ಗೆ? ಏನ್ ಆಟಾಡ್ತಾ ಇದೀಯ ನೀನು? ಸುಮ್ನೆ ಬೆಳಗ್ಗೆ ನನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಬರಬೇಡ ನೀನು. ಸುಮ್ನೆ ನಿನ್ನಷ್ಟಕ್ಕೆ ನೀನಿದ್ರೆ ಸರಿ, ಇಲ್ಲಾಂದ್ರೆ ನೋಡು ಮತ್ತೆ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಯಾಕೆ ಅವ್ನು ಕಾಣಿಸ್ತೆ ಬಚ್ಚಿಟ್ಕೊಂಡಿದ್ದೆ? ಮೊದಲೇ ಸರಿ ಇಲ್ಲ ಅವನು. ಅದ್ ಬೇರೆ ಜಗ್ಲು ಗಂಟ. ನನ್ನ ನೋಡಿದ್ರೆ ಗುರ್ರ ಅಂತಾನೆ. ನಾನೇನ್ ಬಚ್ಚಿಟ್ಕೊಂಡಿಲ್ಲಪ್ಪ. ನಿನಗ್ ಬಿಟ್ರೆ ನಾನು ಯಾರಿಗೂ ಕಾಣಿಸಲ್ಲ, ಅದಕ್ಕೆ ಅವನಿಗೂ ಕಾಣಿಸ್ತಿಲ್ಲ ಅಷ್ಟೇ. ಹೇಳಿ ಶ್ರೀರಾಮ್ ಸರ್, ಏನಾಗಬೇಕಿತ್ತು? ಸರ್, ಮೊನ್ನೆ ಸ್ಕೂಲ್ ಡೇ ಫಂಕ್ಷನಲ್ಲಿ ನಾವೊಂದು ಮಗುನ ನೋಡಿದ್ವಿ. ನೋಡೋಕ್ಕೆ ಸೇಮ್ ನನ್ನ ಮಗಳು ಸಿಹಿ ಥರನೇ ಇದ್ಲು. ನಿಮ್ಗೇನಾದರೂ ಆ ಮಗು ಯಾರು ಅಂತ ಗೊತ್ತಿದೆಯಾ? ಸಿಹಿ ಥರನ? ನೋಡಿ, ಆ ವಯಸ್ಸಿನ ಮಕ್ಕಳೆಲ್ಲ ನೋಡೋದಕ್ಕೆ ಒಂದೇ ಥರ ಕಾಣ್ತಾರೆ. ಯಾರು ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಇಲ್ಲ ಸರ್, ಪರ್ಟಿಕ್ಯುಲರ್ ಆಗಿ ಒಂದು ಮಗುನ ಮಾತ್ರ ನನ್ನ ವೈಫ್ ಸಿಹಿ ಸಿಹಿ ಅಂತಿದ್ರು. ನಾನು ನೋಡಿದ್ದೀನಿ. ಅನ್ಫಾರ್ಚುನೇಟ್ಲಿ ಆ ಮಗು ಹೆಸರೇನು ಅಂತ ನೆನಪಾಗ್ತಿಲ್ಲ ಸರ್. ಇನ್ಫ್ಯಾಕ್ಟ್ ಸ್ಕೂಲ್ ಡೇ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಾನೇ ಆ ಮಗುನ ಸ್ಲಮ್ ಹತ್ರ ಡ್ರಾಪ್ ಮಾಡಿದ್ದೀನಿ. ಏನು ಸ್ಲಮ್ ಹತ್ರನ? ನೋಡಿ, ನಮ್ಮ ಸ್ಕೂಲ್ಗೆ ಸ್ಲಮ್ ಮಕ್ಕಳು ಯಾರು ಬರೋದಿಲ್ಲ, ಅದು ನಿಮಗೂ ಗೊತ್ತಿದೆ ಅಲ್ವಾ? ಸರ್, ಆ ಹುಡುಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿತ್ತಂತೆ. ನೀವು ಸ್ಕೂಲ್ ಡೇಗೆ ಅಂತ ವಿಡಿಯೋ ಕವರೇಜ್ ಮಾಡಿಸಿರ್ತೀರಲ್ಲ, ಅದರದ್ದು ಏನಾದರೂ ಫುಟೇಜಸ್ ಇದ್ದರೆ ನೋಡ್ಬೋದಾ? ಓ ಎಸ್, ನೋಡ್ಬೋದು. ಹಲೋ, ಆ ಸ್ಕೂಲ್ ಡೇ ಫುಟೇಜಸ್ ಬೇಕಾಗಿತ್ತು. ಯಾಕ್ರಿ, ಏನಾಯ್ತು? ತಮಾಷೆ ಮಾಡ್ತೀರೇನ್ರಿ? ತುಂಬ ಇಂಪಾರ್ಟೆಂಟ್ ರೀ ಅದು, ಹಾಗೆಲ್ಲ ಮಾಡಬಾರ್ದು. ಹೇಗಾಯ್ತದು? ಸಾರಿ ಸರ್, ಆ ಫುಟೇಜಸ್ ಎಲ್ಲ ಹಾರ್ಡ್ ಡಿಸ್ಕ್ಗೆ ಕಾಪಿ ಮಾಡಬೇಕಾದ್ರೆ ಕರಪ್ಟ್ ಆಗಿಬಿಟ್ಟಿದೆ.
ಅದನ್ನ ರಿಟ್ರೀವ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೆ. ವೆರಿ ಸಾರಿ. ನೀವು ಆ ಮಗುನ ನೋಡಿದ್ದೀರಾ ಅಂದಮೇಲೆ ಆ ಮಗುನ ಎಲ್ಲಿ ಬಿಟ್ರೋ ಅಲ್ಲೇ ಹೋಗಿ ಹುಡ್ಕಿದ್ರೆ ಸಿಗ್ಬೋದು ಅಂತ ಅನ್ಸುತ್ತೆ. ಬಟ್ ಸರ್, ನಾನು ನೋಡಿದಾಗ ಆ ಮಗು ಸಿಹಿ ಮಾಸ್ಕ್ ಹಾಕೊಂಡಿತ್ತು. ಮಾಸ್ಕ್ ಹಾಕ್ಕೊಂಡಿದ್ರಿಂದ ನಿಮ್ಮ ಮಗಳ ಥರ ಕಾಣಿಸಿರ್ಬೋದು ಅಷ್ಟೆ. ಇಲ್ಲ ಸರ್, ಆ ಮಗುನ ವಿತೌಟ್ ಮಾಸ್ಕು ನೋಡಿದ್ದೀನಿ. ಸೇಮ್ ಡಿಟೋ ನನ್ನ ಮಗಳ ಥರನೇ ಕಾಣ್ತಿದ್ಲು. ಸರ್, ಬೇಜಾರು ಮಾಡ್ಕೋಬೇಡಿ. ನೀವು ಮಗಳನ್ನ ಕಳ್ಕೊಂಡಿರೋದ್ರಿಂದ ಯಾವ ಮಕ್ಕಳು ನೋಡಿದ್ರು ನಿಮಗೆ ಸಿಹಿ ಥರನೇ ಕಾಣಿಸ್ತಾಳೆ ಅಂತ ನನಗನ್ನಿಸ್ತಾ ಇದೆ. ಏನೋ ಒಂದೇ ನಿಮಿಷ ಇಲ್ಲೇ ಇರು, ನಾನು ಬಂದೆ. ಇಲ್ಲೇ ಕೂತ್ಕೊ. ಸಿಹಿ 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 ಇಲ್ಲೇ ಕೂರ್ಸಿದ್ನಲ್ಲ, ಎಲ್ಲಿ ಹೋದ್ಲು? ಸಿಹಿ ಏ ರಾಮ, ನೀನು ಆ ಅಶೋಕ ಸೇರಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ. ನಿನ್ನ ಹೆಂಡ್ತಿನ ಸರಿ ಮಾಡೋಕ್ಕೆ ಹೊರಟಿದ್ದೀರಾ. ಮಾಡಿ ಮಾಡಿ, ಅವಳು ಹೇಗೆ ಸರಿ ಹೋಗ್ತಾಳೋ ನಾನು ನೋಡ್ತೀನಿ. ಏನಾಯ್ತಮ್ಮ ಭಾರ್ಗವಿ? ಯಾಕೆ ಈ ಬೊಂಬೆ ಎತ್ಕೊಂಡು ಬಂದಿದ್ದೀಯ ನೀನು? ನಮ್ಮ ಸೀತಾ ಈ ಗೊಂಬೆನೆ ಸಿಹಿ ಅಂತ ತಿಳ್ಕೊಂಡು ಹೇಗೆಲ್ಲ ಮುದ್ದಾಡ್ತಾಳೆ ಮಾಮಯ್ಯ. ಅದನ್ನ ನೋಡ್ತಾ ಇದ್ರೆ ನನ್ನ ಕರಳು ಚುರುಕ್ ಅನ್ನತ್ತೆ. ಅಲ್ಲ ಮಾಮಯ್ಯ, ಯಾವ ಹೆಣ್ಣಿಗೂ ಇಂಥ ಒಂದು ಪರಿಸ್ಥಿತಿ ಬರಬಾರದು ಮಾವಯ್ಯ. ಹೊರಗಡೆ ಏನಾದರೂ ಹೋದ್ಲಾ? ಸಿಹಿ ಹೌದಮ್ಮ, ನಮ್ಮ ಶತ್ರುಗೂ ಈ ಸ್ಥಿತಿ ಬರೋದು ಬೇಡ. ನಾವ್ ಏನ್ ಪಾಪ ಮಾಡಿದ್ವಿ ಮಾವಯ್ಯ, ನಮ್ಗಿಂತ ಶಿಕ್ಷೆ ಸಿಕ್ಬಿಡ್ತು. ನಂಗೊಂದೊಂದ್ಸಲ ಅನ್ಸುತ್ತೆ ಈ ಗೊಂಬೆಗೆ ಜೀವ ಬಂದ್ಬಿಡ್ಬಾರ್ದ ಅಂತ ಅನ್ನಿಸ್ತಿರುತ್ತೆ ಮಾವಯ್ಯ. ಅದನ್ನ ನೋಡಿ ಆದ್ರೂ ನಮ್ ಸೀತಾ ಸರಿ ಹೋಗ್ಬೋದಲ್ವಾ ಮಾವಯ್ಯ? ಮಾವಯ್ಯ, ನೀವು ಯಾವಾಗ್ಲೂ ಆ ದೇವ್ರ ನೆನ್ಪಿಸ್ಕೊತಾ ಇರ್ತೀರ ತಾನೆ, ಅವನ ಹತ್ರ ಬೇಡ್ಕೊಳ್ಳಿ ಮಾವಯ್ಯ. ಈ ಗೊಂಬೆಗೆ ಜೀವ ಕೊಟ್ಬಿಡು ಅಂತ ಬೇಡ್ಕೊಳ್ಳಿ ಮಾವಯ್ಯ, ಬೇಡ್ಕೊಳ್ಳಿ ಮಾವಯ್ಯ. ಹೇಳ್ಕೊಳ್ಳಿ ಮಾವಯ್ಯ. ಏನಮ್ಮ ಭಾರ್ಗವಿ, ನೀನು ಸೀತ ತರ ಆಡ್ತಿದ್ಯಲ್ಲ, ಈ ಬೊಂಬೆಗೆಲ್ಲ ಜೀವ ಬರುತ್ತಾ? ಸೀತಾ ಏನೋ ಈ ಗೊಂಬೆನ ಸಿಹಿ ಅನ್ಕೊಂಡಿದ್ದಾನೆ, ನೀನು ಈ ಗೊಂಬೆನೆ ಸಿಹಿ ಆಗ್ಬಿಡ್ಲಿ ಅಂತ ಮಾತಾಡ್ತಿದ್ಯಲ್ಲ. ಸಾಧ್ಯನಾ ಇದು? ಆಗುವಂಥದ್ದೇನಾದ್ರೂ ಹೇಳಮ್ಮ.
ಸಿಹಿ ತರನೇ ಮಗು ಸಿಕ್ಬಿಡ್ತಾಳೆ, ಅವಳನ್ನ ಕರ್ಕೊಂಡೋಗಿ ಸೀತಾಗೆ ಸರ್ಪ್ರೈಸ್ ಕೊಡೋಣ ಅಂತಲ್ಲ ಎಷ್ಟು ಆಸೆ ಪಟ್ಟಿದೆ ಗೊತ್ತಾ. ಇಲ್ಲಿ ನೋಡಿದ್ರೆ ಯಾವ ಮಗುನು ಸಿಹಿ ತರ ಕಾಣ್ತಿಲ್ವಲ್ಲ. ಮಗ ಕಾಮ್ ಡೌನ್. ಹೇಗೋ ಕಾಮ್ ಆಗಿದ್ಲಿ. ನೋಡ, ಸ್ಕೂಲ್ ಡೇ ಫಂಕ್ಷನಲ್ಲಿ ಸಿಹಿ ತರ ಒಂದು ಹುಡುಗಿನ ನೀನು ನೋಡೋದು ನಿಜ ಅಲ್ವಾ? ಕಣೋ, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರೋದನ್ನ ನಾನೇ ನೋಡಿದೀನಿ. ಹಾಗಿದ್ರೆ ಸಿಹಿ ತರ ಒಬ್ಳು ಇದ್ದಾಳೆ ಅಂತ ನಿನ್ಗೆ ಅನಿಸ್ತಾ ಇದೆ ತಾನೆ? ಇಲ್ಲ ಮಗ, ಇದನ್ನೆಲ್ಲ ನೋಡ್ತಿದ್ರೆ ಯಾಕೋ ಇದು ನನ್ನ ಇಮ್ಯಾಜಿನೇಷನ್ ಅಂತ ಅನ್ನಿಸ್ತಿದೆ ಕಣೋ. ಮಗ, ನಾನು ಸೀತಾ ತರನೇ ಸಿಹಿನೇ ನನ್ನ ಕಣ್ಮುಂದೆ ಇದ್ದಾಳೆ ಅಂತ ಅನ್ಕೋತಿದ್ದೀನಿ ಅನ್ಸುತ್ತೆ. ಸಿಹಿ ತರ ಯಾರು ಇಲ್ವೇನೋ ಇಲ್ಲಿ? ಯಾಕೋ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಾ? ಆತರ ಇರೋದಕ್ಕೆ ತಾನೆ ಸೀತಾ ಸಿಹಿ ಅಂತ ಅನ್ಕೊಂತಿರೋದು ಆ ಹುಡುಗಿನ. ಅದು ಅಲ್ಲದೆ ನೀನು ಅವಳನ್ನ ಕಾರಲ್ಲಿ ಡ್ರಾಪ್ ಮಾಡಿದ್ದು. ಬಟ್ ನೋಡ್ ಮಗ, ಈಗ ನೀನು ಅವಳನ್ನ ಸ್ಲಮ್ಗೆ ಹೋಗೋದಾಗ್ಲಿ ತಾನೆ ಡ್ರಾಪ್ ಮಾಡಿದ್ದು. ಬಾ, ಅಲ್ಲಿಗೆ ಹೋಗೋಣ, ಅಲ್ಲಿ ಹೋಗಿ ನೋಡೋಣ. ಹೋಗೋಣ ಬಾ ಮಗ. ಏನಿದ್, ಏನ್ ಮಾಡ್ತಾ ಇದ್ದೀರಾ ನೀವು? ಸೀತಾ, ಇದು ಜೀವ ಇಲ್ದಿರೋ ಗೊಂಬೆ ಅಲ್ಲ, ನನ್ ಮಗಳು ಸಿಹಿ. ಅಷ್ಟೊಂದು ಕೇರ್ಲೆಸ್ ಆಗಿ ಎತ್ಕೊಂಡಿದ್ರಲ್ಲ, ಏನಾಗಿದೆ ತಾತ ನಿಮ್ಗೆ? ತಾತ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಮಾವಯ್ಯ, ಸೀತಾ ಸರಿ ಹೋಗ್ತಾಳೆ, ಯಾವ ಆಸ್ಪತ್ರೆನೂ ಬೇಡ ಅಂತಿದ್ರಲ್ಲ, ಇನ್ಮೇಲೆ ಅದೇ ಮಾತನ್ನು ಹೇಳಿ ನೋಡೋಣ. ಅದು ಹಾಗಲ್ಲ ಸೀತಾ. ಅತ್ತೆ, ಪ್ಲೀಸ್ ಏನು ಎಕ್ಸ್ಪ್ಲೇನ್ ಮಾಡ್ಬೇಡಿ. ತಾತ ಮಗುನ ಹೇಗೆ ಎತ್ಕೊಂಡಿದ್ರು ಅಂತ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಲ್ಲ. ಸೀತಾ, ಅದು ತಾತ, ನೀವು ನನ್ನ ಮಗಳನ್ನ ಒಂದೇ ಕೈಯಲ್ಲಿ ಹಿಡ್ದಿದ್ರೋ ಇಲ್ವೋ ಹೇಳಿ. ಹೌದಮ್ಮ, ಆದ್ರೆ ನೀವ್ ಹೀಗ್ ಮಾಡ್ತೀರಾ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ತಾತ. ನೀವ್ ಯಾವತ್ತೂ ಈ ತರ ಮಾಡಲ್ಲ, ಆದ್ರೆ ಇವತ್ ಯಾಕೆ ತಾತ ಹೀಗೆ? ಇಷ್ಟಕ್ಕೂ ಏನಾಗಿದೆ ನಿಮ್ಗೆ? ಯಾಕೆ ಸಿಹಿ ವಿಷಯದಲ್ಲಿ ಎಲ್ರೂ ಅಂತಾರ ನಡ್ಕೋತಿದ್ದೀರಾ? ಸಿಹಿ ಮನೆ ಮಗಳು ಅಂತ ಒಪ್ಕೊಂಡ್ಮೇಲೆ ಅವಳಿಗೆ ಅಷ್ಟೊಂದೆಲ್ಲ ಪ್ರೀತಿ ತೋರಿಸಿದಲ್ವಾ? ಈಗ ಪ್ರೀತಿ ಎಲ್ಲಿ ಹೋಯ್ತು ತಾತ? ಸೀತಾ, ನೀನ್ ಮಾತಾಡ್ತಾ ಇರೋದು ಮಾವಯ್ಯನ ಹತ್ರ. ಹೀಗೆಲ್ಲ ಮಾತಾಡೋದು ತಪ್ಪು. ಮತ್ತೆ ಅವ್ರು ಮಾಡಿದ್ ಸರಿನಾ ಅತ್ತೆ? ಅತ್ತೆ, ನನ್ ಮಗಳ ವಿಷಯಕ್ಕೆ ಯಾರೇ ಬಂದ್ರು ನಾನಂತೂ ಸುಮ್ನೆ ಬಿಡಲ್ಲ. ನನ್ ಮಗಳಿಗಿಂತ ದೊಡ್ಡದ್ ಯಾವ್ದು ಅಲ್ಲ ಅತ್ತೆ. ಪುಟ್ಟ, ನಿಂಗೆ ನೋವಾಯ್ತಾ? ಸಾರಿ ಕಣೆ, ನಾನೇ ನಿನ್ನ ನೋಡ್ಕೋಬೇಕಿತ್ತು. ಬಾ. ಮಾವಯ್ಯ, ಏನ್ ನಡೀತಿದೆ ಮಾವಯ್ಯ ನಮ್ಮನೇಲಿ? ಯಾಕೆ ಹೀಗೆಲ್ಲ ಆಗ್ತಿದೆ? ಮೇಲಿಂದ ಮೇಲೆ ನಮಗೆ ಯಾಕೆ ಮಾವಯ್ಯ ತೊಂದರೆಗಳು ಬರ್ತಿದೆ? ಆಗ್ತಿಲ್ಲ ಮಾವಯ್ಯ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರೋದಕ್ಕೆ. ನನ್ ಸೊಸೆ ನೋಡಿದ್ರೆ ನೀವು, ಅವಳ ಮನಸ್ಸು ಎಷ್ಟು ಹದಗೆಟ್ಟಿದೆ ಅಂತ. ಇದನ್ನೆಲ್ಲ ನೋಡ್ಕೊಂಡು ಹೇಗ್ ಮಾವಯ್ಯ ಸುಮ್ಮನಿರೋದು? ಯಾವಾಗಿದೆಲ್ಲ ಸರಿ ಹೋಗುತ್ತೆ ಮಾವಯ್ಯ? ಬಾ, ಹೋಗೋಣ. ನನ್ ಗೊತ್ತು ಮರ ಆಯ್ತಾ? ನೀನು ಹೋಗ್ತಾ ಇರು, ನಾನು ಬರ್ತೀನಿ. ಬಂದ್ಬಿಟ್ಟ ನನ್ಗೇನ ಹೇಳಕ್ಕೆ. ಸುಬ್ಬಿ, ಯಾವ ಕಡೆ ಹೊರಟಿದ್ದೀರಾ? ಕೆಲ್ಸಕ್ಕೆ? ಕೆಲ್ಸ ಅಂದ್ರೆ ಅದೇ ಕದಿಯೋದಾ? ಕದಿಯೋದು ತಪ್ಪಲ್ವಾ ಸುಬ್ಬಿ? ತಪ್ಪು ಸರಿನೋ? ಕದಿಲಿಲ್ಲ ಅಂದ್ರೆ ನಮ್ಮ ಹೊಟ್ಟೆಗೆ ನಾವ್ ಏನ್ ತಿನ್ನೋದು?
ಸುಬ್ಬಿ ಏನಾಯ್ತು? ಏನ್ ಬಡ್ಬಡಿಸ್ತಿದ್ಯಾ? ಏನಿಲ್ಲ ಅಕ್ಕ. ನೋಡ್ ಸುಬ್ಬಿ, ಈಗ ನೀನು ನನ್ಗೆ ಆನ್ಸರ್ ಮಾಡೋದು ಬೇಡ, ಥಿಂಕ್ ಮಾಡು. ಥಿಂಕ್ ಅಂದ್ರೆ ಯೋಚನೆ ಮಾಡು. ನೀನ್ ನಮ್ಮ ಮನೆಗೆ ಬಂದ್ರೆ ಈ ಕದಿಯೋದೆಲ್ಲ ಏನು ಬೇಡ. ತಿನ್ನಕ್ಕೆ ಊಟ ಇರುತ್ತೆ, ದೊಡ್ಡ ಮನೆ ಇರುತ್ತೆ, ಒಳ್ಳೆ ಬಟ್ಟೆ, ಗೊಂಬೆ, ಪುಸ್ತಕ, ಅದಕ್ಕಿಂತ ಹೆಚ್ಚಾಗಿ ಅಪ್ಪ ಅಮ್ಮ ಇರ್ತಾರೆ. ನಿನ್ನ ಅವರೇ ನೋಡ್ಕೊಂತಾರೆ ಸುಬ್ಬಿ. ಜೊತೆಗೆ ತಾತ, ಆಕೋಶ್ ಅಂಕಲ್, ಪ್ರೀ ಎಲ್ರೂ ಸಿಗ್ತಾರೆ. ವಟಾರದಲ್ಲಿ ಅಜ್ಜಿ ತಾತನೂ ಇರ್ತಾರೆ. ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ? ಇದೆಲ್ಲ ನಿನ್ಗೂ ಬೇಕು ಅನ್ಸುತ್ತಲ್ವಾ? ಸೀತಮ್ಮ ಅವತ್ತು ನಿನ್ಗೆ ರೆಡಿ ಮಾಡ್ದಂಗೆ ಡೈಲಿ ನಿನ್ಗೆ ಸೀತಮ್ಮ ತಲೆ ಬಾಚಿ, ಯೂನಿಫಾರ್ಮ್ ಹಾಕಿ, ಶೂಸ್ ಹಾಕಿ, ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸ್ಬೇಕು ಅನ್ಸುತ್ತಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ ಸುಬ್ಬಿ, ನೀನ್ ನಮ್ಮ ಮನೆಗೆ ಬಾ. ಸೀತಮ್ಮನ್ಗೆ ಮಗಳು ಸಿಗ್ತಾಳೆ, ನಿನ್ಗೆ ಅಮ್ಮನೂ ಸಿಗ್ತಾಳೆ. ಆಗ ಇಷ್ಟೆಲ್ಲ ಕಷ್ಟ ಪಡೋದು ಬೇಡ. ಏನಂತೆ ಸುಬ್ಬಿ? ನನ್ಗ ಅವೆಲ್ಲ ಏನು ಬೇಡ. ಯಾಕೆ ನೋಡು, ನೀನೊಂದು ತಲೆ ಕೆಡಿಸ್ಬೇಡ, ಸುಮ್ಮನೆ ರೈಟ್ ಹೇಳು. ಹೊರಡೋಣವಾ? ಕಮ್ಸುಬಿ. ತಾತ, ನಾನು ಬರಕ್ಕಿಲ್ಲ. ಯಾಕವ್ವ? ಕೆಲ್ಸಕ್ಕೆ ಹೋಗವ ಬಾ. ಇವತ್ತು ನನಗೆ ಕೆಲ್ಸಕ್ಕೆ ಬರಕ್ಕೆ ಇಷ್ಟ ಇಲ್ಲ, ನೀವು ಹೋಗಿ. ಯಾಕೆ ಸುಬ್ಬಿ, ಮೈಗೆ ಹುಷಾರಿಲ್ವಾ? ಮೈಯಲ್ಲ, ತಲೆಗೇನೋ ಆಗಿದೆ ಇವಳಿಗೆ. ಈಗೀಗ ಒಬ್ಬೊಬ್ಳೆ ಮಾತಾಡ್ತಾ ಇರ್ತಾಳೆ. ಸರಿ ಸುಬ್ಬಿ, ನೀನ್ ಮನೇಲೇ ಇರು, ನಾವು ಹೋಗಿ ಬರ್ತೀವಿ. ಹುಷಾರವ? ಟೇಕ್ ಕೇರ್ ಸುಬಿ, ಬಾಯ್. ಕದಿಯಕ್ಕೆ ನಿನ್ಗೂ ಇಷ್ಟ ಇಲ್ಲ ಅಲ್ವಾ? ಅದಕ್ಕೆ ನೀನ್ ಹೋಗ್ಲಿಲ್ಲ. ನೋಡು, ಪದೇ ಪದೇ ಹೇಳ್ತಾ ಇದ್ದೀನಿ, ನಾನ್ ತಲೆ ತಿನ್ಬೇಡ, ರೈಟ್ ಹೇಳು. ಅಶೋಕ, ಆ ಮಗುನ ಅವತ್ತು ಇದೇ ರೋಡಲ್ಲಿ ಡ್ರಾಪ್ ಮಾಡಿದೆ ಕಣು. ಇದೇ ರೋಡಲ್ಲಿ ಆ ಮಗು ನಡ್ಕೊಂಡು ಹೋಗ್ತಿದ್ಲು ಅಂದ್ರೆ ನಮ್ಮ ಕಡೆನೇ ಹೋಗ್ತಿರ್ಬೇಕಲ್ವಾ? ಬಾ, ನಮ್ಮ ಹುಡುಕಾಟನ ಇಲ್ಲಿ ನಾನೇ ಶುರು ಮಾಡ. ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ, ನನ್ನ ಎದೆಗೆ ತಿಳಿಸೋ ಭಾಷೆ. ಓಯ್, ಓಯ್, ಹೆದ್ರುಕೋಬೇಡ. ನಾನು ಸುಬ್ಬಿ, ಸುಬ್ಲಕ್ಷ್ಮಿ. ನಿನ್ ಹೆಸರೇನು? ಅರೇತ್ಕಿ ಮಾತಾಡಲ್ವಾ? ಚಿತ್ರ ಬರೆಯುವವ ಮಾತ್ರ ಮಾತಾಡಲ್ವಾ ಅಥವಾ ಮಾತಾಡಲ್ವಾ? ಮರಿಮಾ ಅಮ್ಮ. ಇದು ನಿಮ್ಮ ಅಮ್ಮನಾ? ಪಕ್ಕದಲ್ಲಿ ಏನ್ ಬರ್ದಿದ್ಯಾ?
ಇವ್ರು ನಿಮ್ಮಮ್ಮನಾ? ಇದ್ ನೀನಾ? ಚಿತ್ರ ಚಂದಾಗ್ ಬಿಡ್ಸಿದ್ಯಾ. ನಿಮ್ಮಮ್ಮ ಈಗ ಎಲ್ಲಿದ್ದಾರೆ? ಅರೆ ಇಸ್ಕಿ, ನಿನ್ನೆ ಕೇಳ್ತಿರೋದು, ಈಗ ಎಲ್ಲಿದ್ದಾರೆ? ಮರದ ಮೇಲ? ಮತ್ತ ಆಕಾಶ ನೋಡ್ತಿದ್ಯಾ? ಓಹ್, ನಿನಗೆ ಅಮ್ಮ ಇಲ್ವಾ? ಹೋಗ್ಲಿ ಬಿಡು, ನಿನಗೆ ಅಮ್ಮ ಇಲ್ಲ, ನಮ್ಮಮ್ಮ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಹಾಗಂತ ನಾನು ನಿಂತರ ಮಾತಾಡ್ದ ಕೂತಿದ್ದೀನಾ? ನೀನ್ ಬಾಯೇ ಬಿಡಲ್ಲ, ನಾನು ಬಾಯಿ ಮುಚ್ಚಲ್ಲ. ನಾನು ಬೇಜಾರ್ ಮಾತಾಡ್ತೀನಿ ಗೊತ್ತಾ? ನಾನು ಹಂಗೆ ಹೇಳಿದ್ದು ಬೇಜಾರಾಯ್ತಾ? ನೋಡು, ಅಮ್ಮ ಇರೋರ್ಗೆ ಒಬ್ರೇ ಅಮ್ಮ, ಆದ್ರೆ ನಮಗೆ ಪ್ರೀತಿ ತೋರಿಸೋರೆಲ್ಲ ಅಮ್ಮನೇ. ನಿನಗೆ ಗೊತ್ತಾ, ನನ್ಗೀಗ ಸೀತಮ್ಮ ಸಿಕ್ಕಿದ್ದಾರೆ. ಹಾಗೆ ನಿನ್ಗೂ ಒಬ್ರು ಅಮ್ಮ ಸಿಗ್ತಾರೆ, ಯೋಚನೆ ಮಾಡಬೇಡ. ನಡಿ, ಈಗ ನಾವಿಬ್ರು ಆಟ ಆಡೋಣ. ಕನಸೊಂದು ಮಡಿಲ